ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿ ಶಾಪ. ಇದರಿಂದ ನಾವು 23ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 23. ನತ್ವಂ ದ್ವಿಜೋತ್ತಮ ಕುಲಂ ಯದಿಹಾತ್ಮಗೋಪಂ ಗೋಪ್ತಾ ವೃಷ ಸ್ಪರ್ಶನೇನ ಸಸೂನೃತೇನ ತರ್ಹ್ಯೇವ ನಂಕ್ಷ್ಯತಿ ಶಿವಸ್ತನದೇವ ಪಂಥ ಲೋಕೋ ಗ್ರಹೀಷ್ಯ ದೃಷಭಸ್ಯ ಹಿ ತತ್ ಪ್ರಮಾಣಂ. ಅನುವಾದ: ಓ ಪ್ರಭುವೇ, ನೀನು ದ್ವಿಜಶ್ರೇಷ್ಠರ ರಕ್ಷಕನಾಗಿದ್ದೀಯೆ. ನೀನು ಅವರನ್ನು ಪೂಜೆ ಮತ್ತು ಮೃದು ವಚನಗಳ ಮೂಲಕ ರಕ್ಷಿಸದಿದ್ದರೆ ನಿನ್ನ ಪ್ರಭುತ್ವದ ಶಕ್ತಿ ಮತ್ತು ಅಧಿಕಾರದ ಬಲದಿಂದ ವರ್ತಿಸುವ ಜನಸಾಮಾನ್ಯರು ಖಂಡಿತವಾಗಿಯೂ ಶುಭಕಾರಿಯಾದ ಅರ್ಚನಾ ಪಥವನ್ನು ನಿರಾಕರಿಸುತ್ತಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮುನಿಗಳು ಹೇಳ್ತಾರೆ, ನೀನು ಎಲ್ಲ ಧರ್ಮಗಳ ಮೂರ್ತ ರೂಪವಾಗಿದೆಯಾ, ಅದಕ್ಕೋಸ್ಕರನೇ ನೀನು 3 ಯುಗಗಳಲ್ಲೂ ಕೂಡ ಸ್ವಯಂ ವ್ಯಕ್ತವಾಗ್ತೀಯ. ಆ 3 ಯುಗಗಳು ಯಾವುದು, ಯಾಕೆ ಆ ರೀತಿ ಹೇಳ್ತಾರೆ ಅದನ್ನು ತಿಳ್ಕೊಂಡ್ವಿ. ಅದಕ್ಕೋಸ್ಕರನೇ ಸಜೀವ ಮತ್ತು ನಿರ್ಜೀವ ವಸ್ತುಗಳಿಂದ ಒಳಗೊಂಡ ಈ ಬ್ರಹ್ಮಾಂಡವನ್ನು ನೀನು ಸೃಷ್ಟಿ ಮಾಡ್ತೀಯ. ಮತ್ತು ಎಲ್ಲ ಅನುಗ್ರಹಗಳನ್ನು ದಯಪಾಲಿಸುವಂಥ ಮತ್ತು ಶುದ್ಧ ಸಾತ್ವಿಕವಾದಂಥ ನಿನ್ನ ಕೃಪೆಯಿಂದ ದಯವಿಟ್ಟು ದೇವತೆಗಳ ಮತ್ತು ದ್ವಿಜರ ಸಲುವಾಗಿ ರಜೋಗುಣ ಮತ್ತು ತಮೋಗುಣಗಳನ್ನು ನೀನು ಹೊರಗಡೆ ಹಾಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಇಲ್ಲಿ ಮುಂದುವರೆದು ಕೇಳ್ಕೊಳ್ತಾರೆ, ನೀನು ದ್ವಿಜಶ್ರೇಷ್ಠರ ರಕ್ಷಕನಾಗಿದೀಯಾ. ನೀನು ಅವರನ್ನು ಪೂಜೆ ಮತ್ತು ಮೃದು ವಚನಗಳ ಮೂಲಕ ರಕ್ಷಣೆ ಮಾಡದೇ ಇದ್ದರೆ ನಿನ್ನ ಪ್ರಭುತ್ವದ ಶಕ್ತಿ ಮತ್ತು ಅಧಿಕಾರದ ಬಲದಿಂದ ವರ್ತಿಸುವಂಥ ಜನಸಾಮಾನ್ಯರು, ಅಂದರೆ ಈಗ ಪೂಜೆ ಪುನಸ್ಕಾರ ಇದೆಲ್ಲ ಇರೋದ್ರಿಂದ ಈ ಜನಗಳನ್ನು ಕಂಟ್ರೋಲ್ ಮಾಡೋದಕ್ಕಾಗತ್ತಿಲ್ಲ. ಅಂತಂದರೆ ಈ ಜನಗಳಲ್ಲಿ ಪ್ರಭುತ್ವದ ಶಕ್ತಿ ಇದೆ ಮತ್ತು ಅಧಿಕಾರ ಇದೆ. ಅದರ ಬಲದಿಂದ ಈ ಜನಸಾಮಾನ್ಯರು ನಿಜವಾಗ್ಲೂ ಕೂಡ ಈ ಶುಭಕಾರಿಯಾದಂತಹ ಅರ್ಚನಾ ಪಥವನ್ನು ನಿರಾಕರಣೆ ಮಾಡ್ತಾರೆ. ನೀನು ಅವರಿಗೆ ಒಂದು ಬೆಲೆ ಕೊಟ್ಟಿರೋದ್ರಿಂದ, ಅಂದರೆ ಈಗ ಪೂಜ್ಯರು ಅಂತ ನಾವು ಹೇಳ್ತೀವಿ ಬ್ರಾಹ್ಮಣರನ್ನ, ಅವರನ್ನೆಲ್ಲ. ಯಾಕೆಂದರೆ ಭಗವಂತ ಸ್ವಯಂ ಹೇಳಿದಾನೆ ಬ್ರಾಹ್ಮಣನ ರಕ್ಷಕ ನಾನು ಅಂತ ಅಂದ್ಬಿಟ್ಟು. ಸೊ ಅದರಿಂದ ಅವ್ರಿಗೆ ನಾವು ಗೌರವ ಕೊಡಬೇಕು ಅಂತ ನಮ್ಮ ಮನ್ಸಿಗೆ ಬರುತ್ತೆ. ಭಗವಂತನೇ ಅವರನ್ನು ರಕ್ಷಣೆ ಮಾಡ್ತಾನೆ ಅಂತಂದರೆ ಅವರನ್ನು ನಾವು ರಕ್ಷಿಸಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಅವರಿಗೆ ನಾವು ಏನಾದರೂ ಕೊಟ್ಟರೆ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂದರೆ ಬ್ರಾಹ್ಮಣರ ಮೂಲಕ ನಾನು ಸ್ವೀಕರಿಸ್ತೀನಿ ಅಂತ ಕೂಡ ಹೇಳಿದ್ದಾನೆ. ಈ ರೀತಿ ಎಲ್ಲ ಅವ್ರಿಗೊಂದು ಶ್ರೇಷ್ಠತೆಯನ್ನು ಕೊಟ್ಟು ಅವರನ್ನು ರಕ್ಷಣೆ ಮಾಡಲಿಲ್ಲ ಅಂತಂದರೆ ಈಗ ಅಧಿಕಾರದಲ್ಲಿರುವಂಥವರು, ಪ್ರಭುತ್ವದ ಶಕ್ತಿ ಇರುವಂಥ ಜನಸಾಮಾನ್ಯರು ಖಂಡಿತವಾಗ್ಲೂ ಕೂಡ ಈ ಅರ್ಚನಾ ಪಥವನ್ನು ನಿರಾಕರಣೆ ಮಾಡ್ತಾರೆ. ಯಾಕಂದರೆ ಆಲ್ರೆಡಿ ಅವ್ರ ಹತ್ರ ಅಷ್ಟೆಲ್ಲ ಅವರಿಗೆ ಶಕ್ತಿ ಇರೋದ್ರಿಂದ ನಾವ್ಯಾಕೆ ಅವ್ರನ್ನ ಪೂಜಿಸ್ಬೇಕು ಅಂತ ಅನ್ನಿಸ್ಬಿಡುತ್ತೆ. ಆದರೆ ಭಗವಂತ ಬ್ರಾಹ್ಮಣರಿಗೊಂದು ಶ್ರೇಷ್ಠತೆಯನ್ನು ಕೊಟ್ಟಿರೋದ್ರಿಂದ ನಾವು ಅವ್ರನ್ನ ಗೌರವಿಸ್ತೀವಿ, ಪೂಜಿಸ್ತೀವಲ್ವಾ. ನಾವು ಈ ಪೂಜಾ ಪದ್ಧತಿಯನ್ನು, ಅರ್ಚನೆ ಮಾಡೋದು, ಪೂಜಿಸೋದು ಇದೆಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರನೇ ನೀನವ್ರಿಗೆ ಅಷ್ಟು ಗೌರವ ಕೊಟ್ಟಿರೋದ್ರಿಂದನೇ ಇದೆಲ್ಲ ನಡ್ಕೊಂಡು ಹೋಗುತ್ತೆ. ಇಲ್ಲ ಅಂತಂದರೆ ಇದನ್ನು ಯಾರು ಮಾಡೋದಿಲ್ಲ, ಇದನ್ನು ನಿರಾಕರಣೆ ಮಾಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ಗೀತೆಯಲ್ಲಿ ಮಹಾಪುರುಷರ ಕಾರ್ಯಗಳು ಮತ್ತು ನಡತೆಯನ್ನು ಜನಸಾಮಾನ್ಯರು ಅನುಸರಿಸುತ್ತಾರೆ ಎಂದು ಸ್ವಯಂ ಭಗವಂತನೇ ಹೇಳಿದ್ದಾನೆ. ಆದ್ದರಿಂದ ಸಮಾಜದಲ್ಲಿ ಆದರ್ಶಶೀಲ ನಾಯಕರ ಅಗತ್ಯವಿದೆ. ಅಂದರೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಭಗವಂತ, ಯಾರು ಮಹಾಪುರುಷರಿರ್ತಾರೋ ಅಂದರೆ ಒಂದು ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿರೋರು ಅಂತ, ಅಂದರೆ ಹೆಸರು ಮಾಡಿರ್ತಾರಲ್ಲ ಅಂಥವ್ರು ಅಂತ ತಿಳ್ಕೊಳ್ಳೋಣ. ಈಗ ಒಬ್ಬ ಮಿನಿಸ್ಟ್ರ್ ಆಗಿರಬಹುದು, ಅಥವಾ ಒಂದು ದೊಡ್ಡ ಹುದ್ದೆಯಲ್ಲಿರುವಂಥ ಒಬ್ಬ ಅಧ್ಯಕ್ಷನಾಗಿರಬಹುದು, ಒಬ್ಬ ದೊಡ್ಡ ಫಿಲಮ್ ಆ್ಯಕ್ಟರ್ ಆಗಿರ್ಬೋದು. ಅಂದರೆ ಬೇರೆಯವರಿಗೆ ಅವರ ಒಂದು ಕಾರ್ಯಗಳು ಅವ್ರ ಮೇಲೆ ಪ್ರಭಾವವನ್ನು ಬೀರುತ್ತಲ್ಲ ಅಂಥ ವ್ಯಕ್ತಿಗಳು, ಅವರನ್ನು ಮಹಾಪುರುಷರು ಅಥವಾ ಈ ಸದ್ಗುರುಗಳಾಗಿರ್ಬೋದು ಇಂಥವರು. ಆಮೇಲೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮಗೆ ಮಾರ್ಗದರ್ಶನ ಮಾಡುವಂಥವ್ರಾಗಿರ್ಬೋದು, ಒಬ್ಬ ರಾಜಕಾರಣಿ ಆಗಿರಬಹುದು, ಯಾರೇ ಆಗಿರ್ಬೋದು, ಅವನು ಒಂದು ಉನ್ನತ ಸ್ಥಾನದಲ್ಲಿದ್ದಾನೆ, ಹೆಸರುವಾಸಿ ಆಗಿದ್ದಾನೆ ಅಂತಂದರೆ ಅವನನ್ನು ಫಾಲೋ ಮಾಡುವಂಥವ್ರು ಬೇಕಾದಷ್ಟು ಜನ ಇರ್ತಾರೆ. ಅವನು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಾಗ ಅವನನ್ನು ಫಾಲೋ ಮಾಡೋರೆಲ್ಲ ಅವನ ಥರನೇ ನಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಈಗ ನಾವೇ ನೋಡಿರ್ತೀವಿ ನೋಡಿ, ಈಗ ಫಿಲಮ್ ಆ್ಯಕ್ಟರ್ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬಹುದು,
ಅವ್ರಿಗೆ ಯಾರಾದರೂ ಅಭಿಮಾನಿಗಳಿದ್ರೆ, ಅವರನ್ನೇ ಅನುಸರಣೆ ಮಾಡೋರಿದ್ರೆ, ಅವ್ರು ಹೇಗೆಲ್ಲ ಡ್ರೆಸ್ ಮಾಡ್ಕೊಳ್ತಾರೋ ಆ ರೀತಿ ಇವರು ಮಾಡ್ಕೊಳ್ತಾರೆ. ಅವ್ರು ಹೇಗೆ ಮಾತಾಡ್ತಾರೋ ಅದೇ ರೀತಿ ಇವರು ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರ ಜೀವನದಲ್ಲಿ ಹೇಗೆ ನಡ್ಕೊಳ್ತಾರೋ ಅದೇ ರೀತಿ ಇವರು ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಅವರ ಒಂದು ಪ್ರಭಾವ ಇವ್ರ ಮೇಲೆ ಬಿದ್ದಿರುತ್ತೆ. ಅದಕ್ಕೋಸ್ಕರನೇ ಜನಸಾಮಾನ್ಯರು ಅವರ ನಡತೆಗಳನ್ನು, ಅಂದರೆ ಯಾರು ಒಂದು ಹೆಸರು ಮಾಡಿರ್ತಾರೋ ಅಂಥವರ ನಡತೆಗಳನ್ನೆಲ್ಲ ಗಮನಿಸ್ತಾ ಇರ್ತಾರೆ, ಅದನ್ನೇ ಅನುಸರಣೆ ಮಾಡ್ತಾ ಇರ್ತಾರೆ ಅಂತ ಸ್ವಯಂ ಭಗವಂತನೇ ಹೇಳಿದ್ದಾನೆ. ಅದಕ್ಕೋಸ್ಕರನೇ ಸಮಾಜದಲ್ಲಿ ಆದರ್ಶವಾಗಿರುವಂಥ ನಾಯಕರು ಬೇಕು. ಈಗ ಅವರು ಕೆಟ್ಟದಾಗಿ ನಡ್ಕೊಂಡ್ರೆ ಇವರೆಲ್ಲರೂ ಕೂಡ ಅದೇ ದಾರಿಗೆ ಹೊರಟೋಗ್ತಾರೆ. ಅದಕ್ಕೋಸ್ಕರನೇ ಒಳ್ಳೊಳ್ಳೆ ಗುಣ ಇರಬೇಕು, ಆದರ್ಶವಾಗಿರಬೇಕು, ಆ ರೀತಿಯ ನಾಯಕರ ಅಗತ್ಯ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಪರಿಪೂರ್ಣ ಪ್ರಮಾಣ ಪುರುಷನ ಉದಾಹರಣೆಯನ್ನು ತೋರಿಸುವ ಸಲುವಾಗಿ ಈ ಭೌತಿಕ ಜಗತ್ತಿನಲ್ಲಿ ಗೋಚರನಾದನು. ಜನಗಳು ಅವನ ಮಾರ್ಗವನ್ನು ಅನುಸರಿಸಬೇಕು. ಅಂದರೆ ಕೃಷ್ಣ ಸ್ವಯಂ ನಾನೇ ಉದಾಹರಣೆಯಾಗಿ ನನ್ನ ಜೀವನದಲ್ಲಿ ನಡ್ಕೊಂಡು ತೋರಿಸ್ಬೇಕು ಅಂತ ಬರ್ತಾನೆ. ಈಗ ಅವನಿಗೆ ಯುದ್ಧ ಮಾಡಬೇಕು ಅನ್ನೋದೇನಿದೆ, ಆ ರಾಕ್ಷಸರ ಸಂಹಾರ ಮಾಡಬೇಕು ಅನ್ನೋದೇನಿದೆ, ಜನಗಳಿಗೆ ಬೋಧನೆ ಮಾಡಬೇಕು ಅನ್ನೋದೇನಿದೆ, ಆದರೂ ಕೂಡ ಇಲ್ಲಿ ಬಂದು ಅವನು ಆ ಕೆಲಸಗಳೆಲ್ಲ ಮಾಡ್ತಾನೆ. ಯಾಕೆ? ನಾನು ಮಾಡಿದ್ರೆ ನನ್ನನ್ನು ಅನುಸರಣೆ ಮಾಡುವಂಥವ್ರು ಅದನ್ನೆಲ್ಲ ತಿಳ್ಕೊಂಡು ಮಾಡಲಿ ಅಂತ ಅಂದ್ಬಿಟ್ಟು. ಈಗ ಭಗವಂತ ಅಂದ್ಬಿಟ್ಟು ಅವ್ನು ಸುಮ್ಮನೆ ಕೂತಿದ್ರೆ, ಅವನೇ ಸುಮ್ಮನೆ ಕೂತಿದ್ರೆ ನಾವು ಸುಮ್ಮನೆ ಇರೋಣ ಅಂತ ಅಂದ್ಬಿಟ್ಟು ಇವರು ಸುಮ್ಮನೆ ಇರ್ತಾರೆ ಅಂತ ಗೊತ್ತು ಅವನಿಗೆ. ಅದಕ್ಕೋಸ್ಕರ ಈ ಜಗತ್ತಲ್ಲಿ ಪರಿಪೂರ್ಣ ಪ್ರಮಾಣದ ಒಬ್ಬ ಮನುಷ್ಯ ಹೇಗಿರಬಹುದು ಅನ್ನೋ ಒಂದು ಉದಾಹರಣೆಯನ್ನು ಕೊಡೋದಕ್ಕೋಸ್ಕರ ಈ ಒಂದು ಭೌತಿಕ ಜಗತ್ತಲ್ಲಿ ಭಗವಂತ ಇಲ್ಲಿ ಕಾಣಿಸ್ಕೊಳ್ತಾನೆ. ಜನಗಳೆಲ್ಲ ಅವನ ಮಾರ್ಗವನ್ನು ಅನುಸರಣೆ ಮಾಡಬೇಕು. ಅಂದರೆ ಏನು? ನಾವು ಗೋವರ್ಧನ ಬೆಟ್ಟ ಎತ್ತಬೇಕಾ? ಅಲ್ಲ, ಅದನ್ನೆಲ್ಲ ಹೇಳ್ತಾ ಇರೋದಿಲ್ಲಿ. ಭಗವಂತ ಏನೆಲ್ಲ ಹೇಳಿದಾನೋ ಅವನು ಹೇಳಿರೋದು ಯಾವುದು? ಭಗವದ್ಗೀತೆಯನ್ನು ಹೇಳಿದಾನಲ್ವಾ ಕುರುಕ್ಷೇತ್ರದ ರಣರಂಗದಲ್ಲಿ. ಆ ಕುರುಕ್ಷೇತ್ರದಲ್ಲಿ ಹೇಳಿರುವಂಥ ಭಗವದ್ಗೀತೆಯನ್ನು ನಾವು ಪ್ರತಿನಿತ್ಯ ಓದಬೇಕು, ಅದರ ಅರ್ಥವನ್ನು ತಿಳ್ಕೋಬೇಕು, ಅದರಲ್ಲಿರುವಂಥ ತತ್ವಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದನ್ನು ಮಾಡಬೇಕಾಗಿರುವಂಥದ್ದು. ಭಗವಂತ ಹೇಳಿರೋದನ್ನು ಕೇಳಬೇಕು ಅಂದರೆ ಅರ್ಥ ಏನು? ಧರ್ಮಗ್ರಂಥಗಳಲ್ಲಿ ಏನಿದೆಯೋ ಅದನ್ನು ನಾವು ಅನುಸರಣೆ ಮಾಡ್ಕೊಂಡು ಹೋಗಬೇಕು. ಪರಮ ಸತ್ಯವನ್ನು ಕೇವಲ ಊಹಾತ್ಮಕ ಚಿಂತನೆಯಿಂದಾಗಲಿ ಅಥವಾ ತಾರ್ಕಿಕ ವಾದ ವಿವಾದಗಳಿಂದಾಗಲಿ ಯಾರೂ ತಿಳಿಯಲು ಸಾಧ್ಯವಿಲ್ಲ ಎಂಬುದು ವೈದಿಕ ಶಾಸನವಾಗಿದೆ. ಒಬ್ಬನು ಪ್ರಮಾಣ ಪುರುಷರನ್ನು ಅನುಸರಿಸಲೇಬೇಕು. ಮಹಾಜನೋ ಏನ ಗತಸಪಂಥ, ಮಹಾಪ್ರಮಾಣ ಪುರುಷರನ್ನು ಅನುಸರಿಸಲೇಬೇಕು. ಹಾಗಲ್ಲದೆ ನಾವು ಕೇವಲ ಧರ್ಮಗ್ರಂಥಗಳನ್ನು ಅವಲಂಬಿಸಿದರೆ ಕೆಲವು ವೇಳೆ ನಾವು ಧೂರ್ತರಿಂದ ದಾರಿ ತಪ್ಪಬಹುದು, ಅಥವಾ ನಾವು ವಿವಿಧ ಆಧ್ಯಾತ್ಮಿಕ ಕಟ್ಟಳೆಗಳನ್ನು ಅರ್ಥ ಮಾಡಿಕೊಳ್ಳಲಾಗಲಿ ಅಥವಾ ಅನುಸರಿಸಲಾಗಲಿ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮಾರ್ಗವೆಂದರೆ ಪ್ರಮಾಣ ಪುರುಷರನ್ನು ಅನುಸರಿಸುವುದು. ನೋಡಿ, ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ? ಈಗ ನಾವು ಬರೀ ಊಹೆ ಮಾಡಿಕೊಂಡು ಅಥವಾ ನಾವೇ ತರ್ಕ ಮಾಡಿಕೊಂಡು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ವೈದಿಕ ಗ್ರಂಥಗಳಲ್ಲೇ ಹೇಳಿದ್ದಾರೆ. ವೈದಿಕ ಶಾಸನ ಅಂತ ಹೇಳಿದ್ದಾರೆ. ಒಂದು ರೂಲ್ಸ್ ಏನು? ಈ ಆಧ್ಯಾತ್ಮಿಕ ವಿಚಾರಗಳನ್ನು ನಮ್ಮಷ್ಟಕ್ಕೆ ನಾವೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಕುತರ್ಕ ವಿತರ್ಕ ಏನೋ ವಾದ ವಿವಾದ ಇದರಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ವೈದಿಕ ಶಾಸನ ಅಂತ ಹೇಳಿದ್ದಾರೆ. ಹೇಗೆ ಅಂತಂದರೆ, ಈಗ ನಾವಿರೋದು ಈ ಭೌತಿಕ ಪ್ರಪಂಚದಲ್ಲಿ, ನಾವು ನೋಡದೇ ಇರುವಂಥ ಒಂದು ಜಗತ್ತಿನ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ಅದ್ರ ಬಗ್ಗೆ ತಿಳ್ಕೊಂಡಿರೋರು ಅಥವಾ ಹೋಗಿರೋರು ಅಥವಾ ಅದ್ರ ಬಗ್ಗೆ ಎಲ್ಲ ಗೊತ್ತಿರೋರನ್ನ ನಾವು ಕೇಳಿದಾಗ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನನಗೆ ಗೊತ್ತೇ ಇಲ್ಲದೆ ಇರುವಂಥ ಒಂದು ಪ್ರಪಂಚದ ಬಗ್ಗೆ ನಾನು ಊಹೆ ಮಾಡಿ ಬೇರೆಯವ್ರ ಜೊತೆ ವಾದ ವಿವಾದ ಮಾಡಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯನಾ? ಇಲ್ಲ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಯಾರಿಗೆ ಗೊತ್ತಿದೆಯೋ, ಅದ್ರ ಬಗ್ಗೆ ತಿಳುವಳಿಕೆ ಇದೆಯೋ ಅವರಿಂದ ನಾವು ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಅವರನ್ನು ಪ್ರಮಾಣ ಪುರುಷರು ಅಂತ ಹೇಳ್ತಾರೆ. ಪ್ರಮಾಣ ಇದೆ ಅವರಲ್ಲಿ, ಅಲ್ಲೇನೇನಿದೆ ಅಥವಾ ಅಲ್ಲಿ ಹೋಗೋದು ಹೇಗೆ ಎಲ್ಲದರ ಬಗ್ಗೆ ಅವರಿಗೆ ವಿವರಣೆ ಗೊತ್ತಿರುತ್ತೆ. ಅಂಥ ಮಹಾಪುರುಷರನ್ನು ನಾವು ಅನುಸರಿಸಬೇಕು ಅಂತ ಇದನ್ನು ಕೂಡ ಧರ್ಮಗ್ರಂಥಗಳಲ್ಲೇ ಹೇಳಿದ್ದಾರೆ. ಏನು? ಮಹಾಜನೋ ಏನ ಗತಸ್ಸಪಂಥಾಹ, ಅಂದರೆ ಮಹಾಪ್ರಮಾಣ ಪುರುಷರನ್ನು ನಾವು ಅನುಸರಿಸಲೇಬೇಕು. ಹಾಗಿಲ್ಲ ಅಂತಂದರೆ ನಾವು ಬರೀ ಧರ್ಮಗ್ರಂಥಗಳನ್ನು ಅವಲಂಬಿಸ್ಬಿಟ್ರೆ ಆಗೋದಿಲ್ಲ. ಈಗ ನೋಡಿ, ಧರ್ಮಗ್ರಂಥಗಳು ಅಂದರೆ ಏನು? ಈಗ ಈ ಒಂದು ಶ್ಲೋಕ ಇದೆ, ಆ ಶ್ಲೋಕಗಳನ್ನು ಕೊಟ್ಟಿರ್ತಾರೆ. ಈ ಶ್ಲೋಕವನ್ನು ಓದಿದ ತಕ್ಷಣ ಇದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಗೊತ್ತಾಗಬೇಕಲ್ಲ. ಯಾಕೆಂದರೆ ಇದು
ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ವಿಷಯದ ಬಗ್ಗೆ ಹೇಳ್ತಾ ಇರುವಂಥದ್ದು. ಅದನ್ನು ಹಾಗೇ ನಾವು ತಿಳ್ಕೊಳ್ಳೋದಕ್ಕೆ ಹೋದಾಗ ನಮಗೆ ಅರ್ಥ ಆಗೋದಿಲ್ಲ. ಆಗ ನಾವೇನು ಮಾಡ್ತೀವಿ, ಯಾರಂದರೆ ಅವ್ರನ್ನ ನಾವು ಕೇಳಿದಾಗ ಅವ್ರಿಗೆ ಹೆಂಗೆ ಇಷ್ಟನೋ ಹಂಗೆ ಹೇಳ್ತಾರೆ, ಅಥವಾ ಅವ್ರಿಗೆ ಹೆಂಗೆ ಅರ್ಥ ಆಗಿರುತ್ತೋ ಹಂಗೆ ಹೇಳ್ತಾರೆ ಹೊರತು ಅದಕ್ಕೆ ಪ್ರಮಾಣ ಪುರುಷರ ಒಂದು ಸಹಾಯವನ್ನು ತಗೊಂಡಾಗ ಸಿಗುವಂಥ ಆನ್ಸರ್ ನಮಗೆ ಸಿಗಲ್ಲ. ಯಾಕಂದರೆ ಆಲ್ರೆಡಿ ಆಧ್ಯಾತ್ಮಿಕ ಜಗತ್ತನ್ನು ಯಾರು ನೋಡಿರ್ತಾರೋ ತಿಳ್ಕೊಂಡಿರ್ತಾರೋ ಅದ್ರ ಬಗ್ಗೆ ಅವರಿಗೆ ಕಂಪ್ಲೀಟಾಗಿ ವಿಷಯಗಳು ಗೊತ್ತಿರುತ್ತೋ, ಅಂದರೆ ಸರಿಯಾದ ರೀತಿಯಲ್ಲಿ ಗೊತ್ತಿರುತ್ತೋ ಅಂಥವ್ರನ್ನ ಪ್ರಮಾಣ ಪುರುಷರು ಅಂತ ಹೇಳೋದು. ಅವರ ಒಂದು ಸಹಾಯವನ್ನು ತಗೊಂಡಾಗ ಅವ್ರು ಏನು ಹೇಳ್ತಾರೋ, ಅವ್ರು ಹೇಗೆ ನಡ್ಕೊಳ್ತಾರೋ ಆ ರೀತಿ ನಾವು ನಡ್ಕೊಂಡಾಗ ಅದು ನಮಗೆ ಗೊತ್ತಾಗುತ್ತೆ, ಕರೆಕ್ಟಾಗಿರುತ್ತೆ ಆ ಮಾರ್ಗ ಅಂತ ಇಲ್ಲಿ ಹೇಳ್ತಾ ಇರೋದು. ಯಾಕೆಂದರೆ ಯಾರ್ಯಾರೋ ಇರ್ತಾರೆ ನಮ್ಮ ದಾರಿಯನ್ನು ತಪ್ಪಿಸೋ ಅಂಥವ್ರು, ಅಂಥವ್ರನ್ನ ನಾವೇನಾದರೂ ಹಿಡ್ಕೊಂಬಿಟ್ವಿ ಅಂತಂದರೆ ನಾವಿನ್ನೂ ಅಧಪತನಕ್ಕೆ ಹೋಗೋದು. ಯಾಕಂದರೆ ಅವರು ನಮ್ಮನ್ನು ದಾರಿ ತಪ್ಪಿಸ್ಬಿಡ್ತಾರೆ, ನಾವು ಹೋಗ್ತಾ ಇರೋ ದಾರಿ ನಮಗಿದು ಚೇಂಜ್ ಆಗಿಬಿಡುತ್ತೆ, ಆ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಅತ್ಯುತ್ತಮವಾದಂತಹ ಮಾರ್ಗ ಏನು ಅಂತಂದರೆ ಪ್ರಮಾಣ ಪುರುಷರನ್ನು ನಾವು ಅನುಸರಣೆ ಮಾಡೋದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಎಷ್ಟು ಕ್ಲೀನಾಗಿ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಈ ಮಹಾಪುರುಷರು ಅಂದರೆ ಇಲ್ಲಿ ಗುರುಗಳೇ ಮಹಾಪುರುಷರು ನಮಗೆ. ಯಾಕೆಂದರೆ ಅವ್ರು ಆಲ್ರೆಡಿ ಅದನ್ನು ತಿಳ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಅವ್ರಿಗೆಲ್ಲ ಗೊತ್ತಿದೆ. ಅವ್ರು ಹೇಗೆ ನಡ್ಕೊಳ್ತಾ ಇದ್ರೋ ಅದನ್ನು ಆ ರೀತಿ ನಾವು ನಡ್ಕೋಬೇಕು. ಅವ್ರು ಏನು ಹೇಳ್ತಾ ಇದ್ದಾರೋ ಅದನ್ನು ಕೇಳಬೇಕು. ಇಲ್ಲಿ ನಾವು ಅದನ್ನು ಅನುಸರಣೆ ಮಾಡ್ತಾ ಇದ್ದೀವಿ. ಅವ್ರು ಏನೇನು ಹೇಳ್ತಾ ಇದ್ದಾರೋ ಅದೆಲ್ಲ ನಾವು ಕೇಳಿಸ್ಕೊಳ್ತಾ ಇದ್ದೀವಿ, ಮತ್ತು ಆದಷ್ಟು ನಮ್ಮ ಜೀವನದಲ್ಲಿ ನಾವು ಅದನ್ನು ಅನುಸರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಲ್ವ. ಇದು ಸರಿಯಾದಂಥ ಒಂದು ಮಾರ್ಗ. ಅದೇ ನಾವು ಶ್ಲೋಕವನ್ನು ನಾವೇ ಇಟ್ಕೊಂಡು ನಾವೇ ಏನೋ ಒಂದು ಅರ್ಥ ಮಾಡ್ಕೊಳ್ತೀವಿ ಅಂತಂದರೆ ಅದು ತಪ್ಪಾಗುತ್ತೆ. ಯಾಕಂದರೆ ನನಗೆ ಗೊತ್ತಿಲ್ಲದೆ ಇರುವಂಥ ಒಂದು ಜಗತ್ತಿನ ಬಗ್ಗೆ ಇದು ತಿಳ್ಕೊಳ್ಳುವಂಥದ್ದು. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು, ಆ ವಿಷಯವನ್ನು ತಿಳ್ಕೊಬೇಕು ಅಂತಂದರೆ ಒಬ್ಬ ಎಕ್ಸ್ಪರ್ಟಿಂದಾನೇ ತಿಳ್ಕೊಬೇಕಾಗತ್ತೆ ನಾವು. ಆ ಎಕ್ಸ್ಪರ್ಟೇ ಇಲ್ಲಿರುವಂಥ ಗುರುಗಳು. ಅವ್ರ ಮೂಲಕ ನಾವು ಈ ಒಂದು ಮಾರ್ಗ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.